ಅನುರಾಗದ ಈ ಅನುಬಂಧದಲ್ಲಿ ಅರೇಂಜ್ ಮ್ಯಾರೇಜೇ ಆಗಲಿ ಲವ್ ಮ್ಯಾರೇಜೇ ಆಗಲಿ ಎರಡರಲ್ಲೂ ಪ್ರೀತಿ ಜಗಳ ಇರುತ್ತೆ. ಆದರೆ ಮದುವೆ ಕೊನೆಯಲ್ಲಿ ಮಾತ್ರ ಒಂದು ಸಣ್ಣ ವ್ಯತ್ಯಾಸ ಇರುತ್ತಷ್ಟೆ. ನೋಡಿ, ಈಗ ಅರೇಂಜ್ ಮ್ಯಾರೇಜ್ ಹೇಗೆ ಅಂದರೆ ನಾವು ದಾರಿ ಸುಮ್ಮನೆ ಹಾಗೆ ಹೋಗ್ತಾ ಇರುವಾಗ ಒಂದು ಹಾವು ಬಂದು ಕಾಣಿಸ್ತೀವಿ. ಅದೇ ಲವ್ ಮ್ಯಾರೇಜ್ ಅಂದರೆ ನಾವೇ ಆ ಹಾವನ್ನು ಹೋಗಿ ಚೆನ್ನಾಗಿದೆ ಹೇಳಿ ರಚಿಸುವ ಹಾಗೆ. ಹಾಗಾಗಿ ಅರೇಂಜ್ ಮ್ಯಾರೇಜೇ ಆಗಲಿ ಲವ್ ಮ್ಯಾರೇಜೇ ಆಗಲಿ ಸಾಂಸಾರಿಕ ಜೀವನದ ಜವಾಬ್ದಾರಿ ಹೊತ್ತ ಮೇಲೆ ಸಂತೋಷವಾಗಿ ಬಾಳೋದನ್ನು ಕಲಿಬೇಕು. ಏನಂತೀರ? ಖುಷಿ ಆಗ್ತಾ ಇದೆ. ನಿಮ್ಮನ್ನೆಲ್ಲ ನೋಡಿ ಕಾಲೇಜ್ ಡೇಸ್ ಫ್ಲಾಶ್ ಬ್ಯಾಕ್ ಕಣ್ಣು ಮುಂದೆನೇ ಬರ್ತಾ ಇದೆ. ಆಗ ನಮ್ಮ ಈ ಮನಸ್ಸು ತರಳೆ ಗ್ಯಾಂಗು ಇಡೀ ಕಾಲೇಜ್ಗೆ ಫೇಮಸ್ಸು. ಬಂಕ್ ಮಾಡೋದೇನು, ಜೂನಿಯರ್ಸ್ ರ್ಯಾಗ್ ಮಾಡೋದೇನು, ಈಗ ಅಡುಗೆ ಮಾಡೋ ಪಾತ್ರೆ ತೊಳೆ ಇಷ್ಟೇ ಆಗೋಯ್ತು. ಅದಿರಲಿ, ನೀನೇನೆ ಸುಮ್ಮನೆ ನೀನು ಹಾಗೆ ಈಗ ಸ್ಲಿಮ್ ಆಗಿ ನಮ್ಮ ಮ್ಯಾಟ್ರಿಕ್ ಹೀರೋಗೂ ನಿಮಗೂ ವಯಸ್ಸೇ ಆಗ್ತಾ ಇಲ್ಲ. ಇಬ್ರು ಬರೀ ಹಾಗೆ ಹಾಕ್ಸೋದೇ ಆಯ್ತು, ಒಂಚೂರು ಚೇಂಜ್ ಆಗಿಲ್ಲ ನೀನು. ನಂದು ನಿಮ್ಮಿಬ್ರದ್ದು ಹೆಂಗಮ್ಮ ನಡೀತಿದೆ ಲೈಫು? ಗೋಯಿಂಗ್ ಗುಡ್ ಕಣೆ. ಈ ಕ್ರಿಕೆಟರ್ನ ಮಾತಾಡಿದ್ರೆ ಹೆಂಗಿರುತ್ತೆ ಹೇಳು? ನಾ ಕ್ರಿಕೆಟ್ ಆಡೋದು ಬಿಟ್ಟಿಲ್ಲ, ಬರೀ ಅದು ಮ್ಯಾಚು ಅಂತ ಹೋಗ್ತಾನೆ ಇರ್ತಾನೆ. ಇದೇ ಆಯ್ತು ನಂದು. ನೀನೇ ತುಂಬ ಲಕ್ಕಿ ಕಣೆ. ವರದಕ್ಷಿಣೆ ಖರ್ಚಿಲ್ಲದೆ ಇಷ್ಟಪಟ್ಟ ಮದುವೆ ಆಗಿದ್ಯಾ. ನಮ್ಮ ಥರ ಅರೇಂಜ್ ಮ್ಯಾರೇಜ್ ಅಲ್ಲ. ನೀನಿನ್ನು ಸಿಗಲೇನೋ? ಏನಪ್ಪ ಸಣ್ಣಂತಾನ ಬೇಗ ಮದುವೆ ಊಟ ಆಗ್ಸಪ್ಪ, ಸೇರಪ್ಪ ಮ್ಯಾರೇಜ್ ಯೂನಿವರ್ಸಿಟಿಗೆ. ಮ್ಯಾರೇಜ್ ಟೆನ್ಷನ್ ಯಾಕೆ ಬಿಡ, ಆರಾಮಾಗಿದ್ದೀನಿ ಸದ್ಯಕ್ಕೆ. ಹೆಂಗೋ ನಡೆಯುತ್ತೆ ಲೈಫು. ಆ ಬೊಂಬೆ ಆಡ್ಸೋನು ಮೇಲಿದ್ದಾನಲ್ವಾ, ಎಲ್ಲ ನೋಡ್ಕೋತಾನೆ. ಮ್ಯಾರೇಜ್ ಸೆಟ್ ಆದರೆ ಸ್ವಲ್ಪ ಅಡ್ವಾನ್ಸ್ ಆಗಿ ಹೇಳಪ್ಪ. ನಮ್ಮ ಮದುವೆ ಆದಮೇಲಂತೂ ಎಲ್ಲದಕ್ಕೂ ಪ್ರೀ ಪ್ಲ್ಯಾನ್ ಮಾಡಬೇಕು. ಹೇ ಲಿಸನ್, ಆಗಾಗ ಹೀಗೆ ಮೀಟ್ ಮಾಡ್ತಾ ಇರೋಣ. ಅಟ್ಲೀಸ್ಟ್ ಪಂಪಕೂಟ ಮೆಂಬರ್ಸ್ ಆಗ್ಬಿಡಿ. ವರ್ಷಕ್ಕೆ ಯುಗಾದಿ, ಗಣೇಶೋತ್ಸವ, ದೀಪಾವಳಿ ಅಂತ 3 ಸತಿ ಆದರೂ ಮೀಟ್ ಆಗ್ಬೋದು. ಓಕೆ ಗಾಯ್ಸ್, ಕಾಲ್ ಬರ್ತಾ ಇದೆ. ಐ ನೀಡ್ ಟು ಪಿಕ್ ಮೈ ಕಿಡ್ಸ್. ಮತ್ತೆ ಸಿಗೋಣ. ಸರಿ ಹೊರಡೋಣ ಕಣ್ರು, ನನಗೂ ಲೇಟ್ ಆಯಿತು. ಮತ್ತೆ ಪ್ಲಾನ್ ಮಾಡಿ ಹೀಗೆ ಸಿಗ್ತಾ ಇರುವ ಆಯ್ತಾ? ಎಲ್ರಿಗೂ ಬಾಯ್ ಬಾಯ್. ಯಾವಾಗ ನೋಡಿದ್ರು ಮದುವೆ ಮಾಡ್ಕೋ ಬರೀ ಇದೇ ಆಯ್ತು ಎಲ್ರದ್ದು. ಈ ಅರುಣ್ ಥರ ಅರೇಂಜ್ ಮ್ಯಾರೇಜ್ ಆಗಬೇಕೋ, ಆ ಅರುಣ್ ಥರ ಲವ್ ಮ್ಯಾರೇಜ್ ಆಗಬೇಕೋ, ಅಷ್ಟಕ್ಕೂ ನಮಗೆ ಗೊತ್ತಿಲ್ವಾ ಇವರ ಮದುವೆಗಳ ಮುಗಿಯದ ಕಥೆ ವ್ಯತೆ. ಬನ್ನಿ, ನಮ್ಮ ಅರೇಂಜ್ ಮ್ಯಾರೇಜ್ ಆದವರ ಸುಖ ಸಂಸಾರಕ್ಕೆ 11 ಸೂತ್ರಗಳನ್ನ ನೋಡಬಂದೆ. ಮದರಂಗಿಯಲ್ಲಿ ಮನಸ್ಸಿನ ನನ್ನು ಮೂಡಿದೆ, ಬಾಸಿಗಾದಲ್ಲಿ ಕನಸಿನ ಮುತ್ತು ತೂಗಿದೆ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಮೇ ಐ ಕಮ್ ಇನ್? ಸರ್ಪ್ರೈಸ್, ಐ ಆಮ್ ಹೋಮ್. ವಾಟ್? ನೀನೇ ಮನೆಗೆ ಬಂದ್ಬಿಟ್ಟಿದೆ ಸಡನ್ ಆಗಿ? ನಿನ್ ಬರ್ಡೇ ಅಂತ ಹಾಫ್ ಡೇ ರಜಾ ಅಂತ ಬಂದೆ. ಲೆಟ್ಸ್ ಗೋ ಔಟ್ ಫಾರ್ ಲಂಚ್. ಓ ನೋ, ನನ್ನ ಫ್ರೆಂಡ್ಸ್ ಜೊತೆ ಲಂಚ್ ಪ್ಲಾನ್ ಆಲ್ರೆಡಿ ಮಾಡಿದ್ದೀನಲ್ಲ. ಐ ಕಾಂಟ್ ಕ್ಯಾನ್ಸಲ್ ಮೈ ಪ್ಲಾನ್. ನನಗಿಂತ ನಿನ್ನ ಫ್ರೆಂಡ್ಸೇ ಇಂಪಾರ್ಟೆಂಟ್. ನಿನಗೆ ಲವ್ ಮ್ಯಾರೇಜ್ ಆಗ್ತಾನೆ ಅಂತ ಎಷ್ಟು ಹೇಳಿದ್ರು ನಮ್ಮ ಮನೆಯವರು ಹೋಮ್ಲಿ ಗರ್ಲ್ ಅಂತ ನಿನ್ನ ತಗಾಕಲ್ಲ. ಏನು ಕರ್ಮ. ಹೋಮ್ ವರ್ಕ್, ವರ್ಕ್ ಫ್ರಮ್ ಹೋಮ್ ಅಂತ ಮನೇಲಿ ಇದ್ದು ಸಾಕಾಗಿದೆ. ಒಳ್ಳೆ ಬಿಗ್ ಬಾಸ್ ಮನೇಲಿ ಸಿಕ್ಕಾಕೊಂಡು ಟಾಸ್ಕ್ ಮಾಡೋ ಥರ ಆಗೋಗಿದೆ ನನ್ನ ಲೈಫು. ಐ ನೀಡ್ ಸಮ್ ಚೇಂಜ್. ಕಿತ್ತೋಗಿರೋ ಗ್ರಾಮಫೋನ್ ಥರ ಅದೇ ಓಲ್ಡ್ ರಾಗ ಹಿಡಿಬೇಡ. ನನ್ನ ಲೈಫೇ ಚೀನಾ ಆಗೋದು. ನನ್ನ ಫ್ರೆಂಡ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ, ನಾನು ಹೋಗಬೇಕು, ಲೇಟ್ ಆಗ್ತಿದೆ. ಬಾಯ್. ಹಾಯ್ ಗರ್ಲ್ಸ್. ಹಾಯ್ ಸವಿ, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಮುಂದೆ ಅರುಣ್ ಕಾಣಿಸ್ತಾ ಇಲ್ಲ. ಮಗು ನೋಡ್ಕೋಬೇಕಲ್ವಾ, ಅದಕ್ಕೆ ಮನೇಲೇ ಇದೆ.
ದಿಸ್ ಯಾಕೆ ಹೀಗಾಗ್ತಾಳೆ? ಅಷ್ಟಕ್ಕರಿಂದ ಅರುಣ್ ರಜಾ ಮನೆಗೆ ಬಂದರೆ ಹಿಂಗ ಏನ್ ಮಾಡೋದು ಸುನಿ? ಇದೇ ಜೀವನ ಕಣೆ. ಅಲ್ಲಿದ್ದವ್ರು ಕಡ್ಲೆ ಇಲ್ಲ, ಕಡ್ಲೆ ಇದ್ದವ್ರು ಹಲ್ಲಿಲ್ಲ. ಅಯ್ಯೋ ಬಿಡೆ, ಅವ್ರ ಮನೆ ಕತೆ ನಮಗೆ ಯಾಕೆ? ಇದು ಅರೇಂಜ್ ಮ್ಯಾರೇಜ್ ಆದವ್ರ ಸ್ಥಿತಿ. ಬನ್ನಿ ಮುಂದೆ ಹೋಗ್ತಾ ಲವ್ ಮ್ಯಾರೇಜ್ ಪರಿಸ್ಥಿತಿ ನೋಡೋಣಂತೆ. Hey Alexa, turn on the dishwasher. Turn on the laundry. ಮತ್ತೆ ಹೋಗ್ಬಿಟ್ಟಿತ್ತು. ಒಲೆ ಮೇಲೆ ಟೀ ಇಟ್ಟಿದ್ದೆ. Turn off the stove. ಎಲ್ಲ ಮುಗಿತು, ಆದರೆ ನಾನು ಅಲೆಕ್ಸ್ ಅಲ್ಲ ಕಣೆ, ಅರುಣ್. Sorry. Alexa. Oh, sorry. Aru, I'm ready. Let's go. ಎಲ್ಲಿಗೆ? ಪಂಪ ಕನ್ನಡ ದೀಪೋತ್ಸವಗೆ. ನೀನ್ ಎಲ್ಲಿಗೆ? ಕ್ರಿಕೆಟ್ ಮ್ಯಾಚ್ ಆಡಕ್ಕೆ ಹೋಗ್ಬೇಕು, ಬರಕ್ಕಾಗಲ್ಲ. ಏನೋ ಮ್ಯಾಚಾ? ನಾನು ನಿನ್ಗೆ 2 ವಾರದಿಂದ ಹೇಳ್ತಾ ಇದ್ದೀನಿ ಇವತ್ತು ಪಂಪ ಕನ್ನಡ ದೀಪೋತ್ಸವ ಇದೆ, ಹೋಗ್ಲೇಬೇಕು ಅಂತ. ಅಲ್ಲಿ ಮಂಜು ಸುನಿ ಎಲ್ಲ ಬಂದಿರ್ತಾರೆ, ನಾನು ಏನಂತ ಹೇಳಿ ಅವ್ರಿಗೆ? ಫೈನಲ್ಸ್ ಮ್ಯಾಚ್ ಕಣೆ, ಅರ್ಥ ಮಾಡ್ಕೋ. ನನ್ಗೆ ಅವೆಲ್ಲ ಗೊತ್ತಿಲ್ಲ, ಬಂದ್ರೆ ಸರಿ. ಬರಲ್ಲ ಕಣೆ. ಬಂದ್ರೆ ಸರಿ. ಆಗಲ್ಲ ಕಣೆ, ಏನಾದ್ರು ಮಾಡ್ಕೋ. ಚಿನ್ನು ಅಂತ ಬಾ, ಆಮೇಲೆ ಮಾಡ್ತೀನಿ. ನಮ್ಮ ಮನೇಲಿ ಒಳ್ಳೆ ಹುಡುಗನ ಹುಡುಕಿದ್ರು, ಸುಮ್ಮನೆ ಲವ್ ಮ್ಯಾರೇಜ್ ಅಂತ ನಿನ್ನ ಮದುವೆ ಆದೆ. ತಿನ್ನು ಅಂತ ಹೋಗ್ತೀನಿ, ಬನ್ನು, ನಾನು ಹೋಗ್ತೀನಿ, ಬಾಯ್. ದೀಪೋತ್ಸವ ಮುಗಿಸ್ಕೊಂಡು ಬಂದು ನಿನ್ನ ತಿಂತೀನಿ, ನೋಡ್ತಾ ಇರು. ಹಾಯ್ ನಂದು. ಹಾಯ್ ಸುನಿ. ಹಾಯ್ ಮಂಜು. ಏನೇ ಮತ್ತೆ ಒಬ್ಬಳೇ ಬಂದಿದ್ಯಾ? ಅರುಣ್ ಎಲ್ಲಿ? ನಿಮಗೆ ಗೊತ್ತಲ್ವೇನೆ, ಅವ್ರಿಗೆ ಕ್ರಿಕೆಟ್ ಮ್ಯಾಚ್ ಇದೆ, ಅದಕ್ಕೆ ಅವ್ರಿಗೆ ಬಂದಿಲ್ಲ. ಸರಿ ಕಣ್ರಿ, ದೀಪೋತ್ಸವ ಎಂಜಾಯ್ ಮಾಡಿ ಮುಗಿಸ್ಕೊಂಡು ಬಂದು ಆಮೇಲೆ ನೋಡೋಣ, ಆಮೇಲೆ ಸಿಗ್ತೀನಿ. ಇವರಿಬ್ಬರು ಮಾಡಕ್ಕೆ ಕೆಲಸ ಇಲ್ಲ. ಏ ಸುನಿ, ಕಾಲೇಜ್ ಡೇಸಲ್ಲಿ ರೋಮಿಯೋ ಜೋಡಿ ಥರನೇ ಇದ್ರಲ್ಲ ಇವರು. ಈಗ ನೋಡು, ಅವನಲ್ಲಿ ಇವಳಿಲ್ಲಿ ಮಾತಿಲ್ಲ, ಕಥೆಯಿಲ್ಲ. ಅಯ್ಯೋ ಬಿಡೆ, ಅವ್ರ ಮನೆ ಕತೆ ನಮಗೆ ಯಾಕೆ? ಸೆಲ್ಫಿ ತಗೊಂಡನ ನಮ್ಮ ರೋಮಿಯೋಸ್ ಜೊತೆ. ಹೇ ನಂದ. ನೋಡಿದ್ರಲ್ಲ ನಮ್ಮ ಫ್ರೆಂಡ್ಸ್ದು ಅರೇಂಜ್ ಮ್ಯಾರೇಜು ಲವ್ ಮ್ಯಾರೇಜ್ ಕತೆ ಹೇಗೆ ಸಾಗ್ತಾ ಇದೆ ಅಂತ. ಫ್ಯೂಚರ್ ಗೊತ್ತಾಗದೆ ಇರೋ ಜೀವನ, ನೇಚರ್ ಗೊತ್ತಾಗದೆ ಇರೋ ಮದುವೆ, ಈ ಸಂಸಾರ ನಮ್ಗೆ ಯಾಕೆ? ಪಂಪ ದೀಪೋತ್ಸವ ನೋಡ್ಕೊಂಡು ಹೋಗೋಣ ಸದ್ಯಕ್ಕೆ. ಹೇ ಅನಿಲ್, ಎಷ್ಟೊತ್ತಾಯ್ತು ಬಂದು? ಈಗ ಜಸ್ಟ್ ಬಂದ. ಸುನಿ, ಇಲ್ಲೇ ಒಳ್ಳೆ ಹುಡುಗಿ ನೋಡಿ ಮನೆಗೆ ಸೆಟ್ ಮಾಡಿ. ಅಫ್ಕೋರ್ಸ್, ನಾನು ತುಂಬ ಮ್ಯಾಟ್ರಿಮೋನಿ ವಾಟ್ಸ್ಆ್ಯಪ್ ಗ್ರೂಪ್ನಲ್ಲಿದ್ದೀನಿ. ಯಾವುದಾದ್ರೂ ಒಂದು ಹುಡುಗಿನ ಸೆಟ್ ಮಾಡೋಣ ಬಿಡು. ನೋಡು, ಈ ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಪುಸ್ತಕದ ಬದನೆಕಾಯಿ ಅಂತ ಒಪ್ಪಿ ಹೇಳಿ ಲವ್ ಮ್ಯಾರೇಜ್ ಆಗುತ್ತೆ. ಅದೇ ನಮ್ಮ ರವಿ ಮಾಮ ಪ್ರೇಮ ಲೋಕ ಕಟ್ಟಿ ಕೊನೆಗೆ ಅರೇಂಜ್ ಮ್ಯಾರೇಜ್ ಆದ್ರು. ಎಲ್ಲ ಅವರ ಪಾಯಿಂಟ್ ಆಫ್ ವ್ಯೂ ನೋಡ್ತಾರೆ. ಮ್ಯಾರೇಜ್ 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 ಐ ಡೋಂಟ್ ಲೈಕ್ ಇಟ್, ಐ ಅವಾಯ್ಡ್. ಬಟ್ ಮ್ಯಾರೇಜ್ ಲೈಕ್ಸ್ ಮೀ, ಐ ಕ್ಯಾಂಟ್ ಅವಾಯ್ಡ್. ಅದೇನು ಮಾಡ್ತಾರೋ ಮಾಡಿ. ಅನಿಲ್, ಕಾಲೇಜ್ ಡೇಸಲ್ಲಿ ಆ ಜೂನಿಯರ್ ಏಂಜಲ್ ನಾಯಿ ನೋಡ್ತಿದ್ದಲ್ವೋ, ಆ ಕತೆ ಏನಾಯ್ತು? ನಾನು ಇವಾಗ ತಾನೇ ವಿಚಾರನ ದೀಪೋತ್ಸವದಲ್ಲಿ ನೋಡಿದೆ. ಮತ್ತೆ ತಡ, ಈಗಲೇ ಅಲ್ಲಿಂದ ಇಂಚೂರ ಮೀಟ್ ಮಾಡ್ಸೋಣ. ಅವರು ಬರೀ ಮೀಟ್ ಮಾಡ್ತಾರೋ ಇಲ್ಲ ಡೇಟ್ ಮಾಡ್ತಾರೋ ನೋಡೋಣ. ಏ ಮಂಜು, ನಾನು ನೀನು ಆ ನೆಟ್ಫ್ಲಿಕ್ಸ್ ಸಿನಿಮಾ ಅಂಟಿ ಥರನೇ ಫೇಮಸ್ ಆಗಿದ್ವಿ ಕಣೆ. ಅಂತೂ ಇತ್ತು ಏನಾದ್ರು ಹೇಳಬೇಕಿತ್ತೆ. ಅಯ್ಯೋ ಬಿಡೆ, ಅವ್ರ ಮನೆ ಕತೆ ನಮಗೆ ಯಾಕೆ?
ಕೊರಿಯೋಗ್ರಾಫ್ ಮಾಡಿದಂಥ ಈ ಮನಸ್ಸು ತಂಡದಿಂದ ವೇದಿಕೆ ಮೇಲೆ ಬರಬೇಕು. ಸುನೀತಾ ಅವರು ಮಾತಾಡ್ತಾರೆ. ನಮಗೆ ಈ ಕಿರು ನಾಟಕಕ್ಕೆ ತುಂಬ ಸಹಕಾರ ಕೊಟ್ಟವರು, ಎಲ್ಲ ರೆಕಾರ್ಡಿಂಗ್ ಮಾಡಿ ಎಲ್ಲ ರೀತಿ ಸಹಕರಿಸಿದ್ರು ಶ್ರೀಮತಿ ಸುನೀತಾ ಆನಂದ್ ಸ್ವಾಮಿ ಅವರಿಗೆ ಒಂದು ಜೋರಾದ ಚಪ್ಪಾಳೆ. ಅವ್ರಿಗೆ ನಮ್ಮೆಲ್ಲರ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನೀವೆಲ್ಲ ರೆಕಗ್ನೈಸ್ ಮಾಡಿದ್ರೆ ಅವ್ರ ವಾಯ್ಸ್ನ ಗಾಸಿಪ್ ಗರ್ಲ್ಸ್ ಅದು ರೆಕಾರ್ಡ್ ಮಾಡಿರೋದು ಶ್ರೀಮತಿ